ಎಲ್ಲಿ ನಾವು ಸ್ಕೋರ್ ಮಾಡ್ತೀವಿ, ವಾಟ್ ಎವರ್ ಮೇ ಬಿ ದಿ ಫೀಲ್ಡ್, ಯಾವುದೊಂದು ನಾವು ಬರೀ ಕಲಾವಿದರಾಗಿ ಅಷ್ಟೇ ಅಲ್ಲ, ಎನಿ ಪ್ರೊಫೆಷನಲ್ಲಿ ಸ್ಕೋರ್ ಮಾಡಿದ ತಕ್ಷಣ ಮರ್ಯಾದೆ ಸಿಗೋದು ಯಾವಾಗ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ. ಸರ್ ಏನೇ ಆಗಲಿ ಮನುಷ್ಯ ಮೂಲಭೂತವಾಗಿ ಹುಟ್ಟಿದ್ದು ಲಕ್ಷಣಗಳಿರ್ತಾವಲ್ಲ, ಅದು ಇದ್ದೇ ಇರುತ್ತೆ, ಅದು ಹೋಗೋದೇ ಇಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಡರ್. ಯಾಕಂದರೆ ಉಳಿದ ಕಲಾವಿದರಿಗೆ ಪಾಪ ನಿಮ್ಮಾಗೆ ಭದ್ರತೆ ಇರೋ ಜಾಬ್ ಸಿಗಲಿಲ್ಲ. ಇಲ್ಲ ಸರ್, ಕಲೆನೇ ಪಾಪ ಅವ್ರಿಗೆ ಅನಿವಾರ್ಯ ಇತ್ತು, ನಿಮ್ಗೆ ಹಂಗೆ ಇರಲಿಲ್ಲ. ಯು ಹ್ಯಾಡ್ ಎ ವೆರಿ ಗುಡ್ ಜಾಬ್. ನನಗೇನು ಗೊತ್ತು, ನಾನು ಇಷ್ಟು ಸಿನಿಮಾ ಮಾಡ್ತೀನಿ, ಇಷ್ಟು ಜನ ಗುರುತಿಸುವಂಥ ನಟ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವಾಗ ಗೊತ್ತಿರಲಿಲ್ಲ. ಒಂದು 2-3 ಪಿಕ್ಚರ್ ಮಾಡಿದೆ, ಆಮೇಲೆ ಮತ್ತಿರ್ಗ ನಾಟಕಕ್ಕೆ ಹಾಕೊಂಬಿಟ್ರು. ನಾಟಕಕ್ಕೆ ಹಾಕ್ಕೊಂಡು ಅವು ಸುರೇಶ್ ಅನಗಳಿರೋ ಮಂಟೇಸ್ವಾಮಿ ಕಥಾ ಪ್ರಸಂಗ ಅಂತ ಮಾಡುವಾಗ 1 ತಿಂಗಳು ರಿಹರ್ಸಲ್ ಮಾಡಿಸಿದರೆ ರೀಡಿಂಗು ಅದು ಇದು ಅಂತ ಕ್ಯಾಸ್ಟಿಂಗ್ ಮಾಡ್ತಾರೆ. ಎಲ್ಲರೂ ಕ್ಯಾಸ್ಟಿಂಗ್ ಮಾಡ್ತಾರೆ, ನನ್ನನ್ನು ಮಾಡ್ತಾಯಿಲ್ಲ. ನನಗೆ ಒಳಗೆ ಬಂದ್ಬಿಡ್ತು. 1 ತಿಂಗಳು ನಾನು ನೆಗ್ಲೆಕ್ಟ್ ಮಾಡ್ತಾರೆ ಆಯಿತಾ. ಆಮೇಲೆ ಒಂದು ಸರಿ ಹಿಂಗೆ ಮಲಗಿಸಿದ್ರಿ ಹಿಂಗೆ ಯಾವುದೋ ಅಂದರೆ ನೋಡ್ಬಿಟ್ಟು, ಇದು ಯಾವ ಶೇಪ್ ಇದು, ಯಾವನು ನಾಟಕ ಮಾಡ್ತಾರೆ, ಇವಾಗ ಯಾವನ ಕ್ಯಾರೆಕ್ಟರ್ ಕೊಡೋಕ್ಕಾಗುತ್ತಾ, ಶೇಪ್ ನೋಡೋಲ್ಲಿ ವಕ್ರವಾಗಿದೆ ಇದು ಬಾಡಿ, ಇದು ನಾಟಕ ಮಾಡೋಕ್ಕೆ ಲಾಯಕ್ಕಿದೆ ನೀವು, ಹಾಗೆ ಹೀಗೆ ಅಂತೆಲ್ಲ ಬೈಯೋರು.